ಆಂಧ್ರಪ್ರದೇಶವನ್ನು ಪ್ರಮುಖ ಆಹಾರ ಸಂಸ್ಕರಣಾ ಹಾಗೂ ರಫ್ತು ಕೇಂದ್ರವಾಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಮಹತ್ವದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯ ಹೂಡಿಕೆ ಬದ್ಧತೆಯನ್ನ ಮುಂದುವರಿಸುವ ಭಾಗವಾಗಿ ಈ ಒಪ್ಪಂದ ನಡೆದಿದೆ. ರಾಜ್ಯ ಸಚಿವಾಲಯದಲ್ಲಿ ಮುಖ್ಯಮಂತ್ರಿ ಎನ್ ಬಾಬುಚಂದ್ರ ನಾಯ್ಡು ಹಾಗೂ ಯುಎಇ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರೆ ಅವರ ಸಮ್ಮುಖದಲ್ಲಿ ಆಂಧ್ರಪ್ರದೇಶ ಆರ್ಥಿಕ ಅಭಿವೃದ್ಧಿ ಮಂಡಳಿ ಮತ್ತು ಯುಎಇ ಆಹಾರ ಕ್ಲಸ್ಟರ್ ನಡುವೆ ಒಪ್ಪಂದ ವಿನಿಮಯವಾಯಿತು. ಈ ಪಾಲುದಾರಿಕೆಯು ರಾಜ್ಯದಲ್ಲಿ ಹೂಡಿಕೆ, ವ್ಯಾಪಾರ, ಜಾಗತಿಕ ರಫ್ತು ಮತ್ತು ಶೀತಲ ಸರಪಳಿ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನ ಹೊಂದಿದೆ. ಈ ಯೋಜನೆಯಡಿ ಮೊದಲ ಹೂಡಿಕೆಯಾಗಿ ದುಬೈ ಮೂಲದ ಫ್ಲೋರ್ ಮಾಸ್ಟರ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯು ಚಿತ್ತೂರು ಜಿಲ್ಲೆಯ ಗಂಗಾಧರ ನೆಲ್ಲೂರಿನಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಹಾರ ಸಂಸ್ಕರಣಾ ಘಟಕ ಸ್ಥಾಪಿಸುವುದಾಗಿ ಘೋಷಿಸಿದೆ. ಈ ಘಟಕದಿಂದ ಸುಮಾರು 25 ದೇಶಗಳಿಗೆ ಆಹಾರ ಉತ್ಪನ್ನಗಳನ್ನು ರಫ್ತು ಮಾಡುವ ಗುರಿಯನ್ನ ಹೊಂದಲಾಗಿದೆ. ಘಟನೆ ಕುರಿತು ಹರ್ಷ ವ್ಯಕ್ತಪಡಿಸಿದ ಸಿಎಂ ಚಂದ್ರಬಾಬು ನಾಯ್ಡು 6 ತಿಂಗಳಲ್ಲೇ ಯುಎಇ ತನ್ನ ದಾವೋಸ್ ಬದ್ಧತೆಯನ್ನ ಈಡೇರಿಸಿದೆ ಎಂದರು. ಅಲ್ಲದೆ ರಾಯಲಸೀಮಾವನ್ನ 1 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ತೋಟಗಾರಿಕಾ ಕೇಂದ್ರವಾಗಿ ಬೆಳೆಸುವ ಯೋಜನೆ ಹಾಗೂ ರಿಲಯನ್ಸ್ ಜೊತೆಗೂಡಿ ಭಾರತೀಯ ಕೃಷಿ ಶಾಲೆ ಸ್ಥಾಪಿಸುವುದಾಗಿ ತಿಳಿಸಿದರು. ಯುಎಇ ಸಚಿವ ಅಲ್ ಮರ್ರಿ ಮಾತನಾಡಿ ಆಂಧ್ರಪ್ರದೇಶದ ಹೂಡಿಕೆ ಸ್ನೇಹಿ ನೀತಿಗಳನ್ನು ಶ್ಲಾಘಿಸಿ ಬಂದರು ಸಂಪರ್ಕಗಳ ಮೂಲಕ ದ್ವಿಪಕ್ಷೀಯ ವ್ಯಾಪಾರವನ್ನ ಮತ್ತಷ್ಟು ಹೆಚ್ಚಿಸುವುದಾಗಿ ಹೇಳಿದರು. ಸಭೆಯಲ್ಲಿ ಸಚಿವ ಟಿಜಿ ಭರತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಫ್ಲೋರ್ ಮಾಸ್ಟರ್ಸ್ನ ಹನೀಫ್ ಉಪಸ್ಥಿತರಿದ್ದರು. Today we are talking about food clusters, but as well meeting the Honorable Chief Ministers and his vision. We see that he has as well the Quantum Valley, we see as well the Meditech, the space as well. There's a lot of conversion of new economies that we see that the UAE and AP can play together. We have a program of work from now to the end of the year and the next decade as well to put these program of work into place and to put these companies as well into place. His Honorable Prime Minister Narendra Modi and His Highness Sheikh Mohammed bin Zayed, the President of the UAE, have set the KPI for both nations to reach $200 billion worth of trade by 2032. And in doing so, B2B is actually the answer. So more businesses to business interactions, program of work for them, getting them into one room, finding not just sharing cars, but actually finding economical justification as well is an important aspect for these companies to flourish.